ನೋಡಿ ಎತ್ಕೊಳು ಹೇಗಿದಾವೆ, ಒಳಗೆ ಕಡಾಕ್ ಆಗಿದಾವೆ. ಸೊ ಬನ್ನಿ ಸಾಯ್ಕಿರೋ ಹತ್ರ ಕೇಳುವ. ಮತ್ತೆ ಇಲ್ಲಿ ಗಂಜಲ್ ರೆಡಿ ಮಾಡ್ತಿದಾರೆ ಏನೇನೋ, ಸೊ ಅವ್ರ ಹತ್ರ ಕೇಳುವ. ನೋಡಿ ಯಾವ ರೀತಿ ಬೆಳಿಗ್ಗೆ ಗಂಜಿ ರೆಡಿ ಮಾಡ್ತಿದ್ದಾರೆ ಕೊಡೋದಿಕ್ಕೆ ಅಂತ ಎತ್ಕೊಳಿಗೆ. ಮಗು ನೋಡ್ಕೊಂತಿದ್ದಾರೆ. ಸೊ ಅವ್ರನ್ನ ಕೇಳೋಣ. ಅಣ್ಣ ಏನು ರೆಡಿ ಮಾಡ್ತಿರೋದು? ರವೆ ಗಂಜಿ ಕಣಪ್ಪ. ನೋಡಿ ಹಂಗೆ ಎತ್ಕೊಳ್ಳೊಳಗೆ ಹೆಂಗಿದಾವೆ ಅಂತ ಮಸ್ತಾಗೈತೆ. ಮಾತ್ರ ಸಕ್ಕದ ಸಾಕಿದ್ದಾರೆ. ಬನ್ನಿ ಎತ್ಕೊಳ್ಬೇಕು ಸ್ವಲ್ಪ ಕೇಳೋಣ. ನನಗಷ್ಟು ಐಡಿಯಾ ಇಲ್ಲ, ಆದರೂ ಕೂಡ ಕೇಳುವ. ನಮಸ್ತೆ ಸರ್. ನಮಸ್ತೆ. ಯಾವರು? ಇಲ್ಲೇ ಕ್ಯಾರೆಸೂರು. ಎತ್ಕೊಳ್ಳಿ ಎಷ್ಟು ವರ್ಷ ಸಾಕಿದ್ದೀರಾ ಸರ್? ಎತ್ಕೊಳು ಇವು ನಮ್ಮ ಅಣ್ಣನವು, ಮೈಸೂರವರು ನಯನಣ್ಣ ಅಂತ. ಓಕೆ ಓಕೆ. ಜಾತ್ರೆಗೋಸ್ಕರ ತಗೊಬಂದಿರೋದು ನಾವು. ಸಕ್ಕತ್ತಾಗಿ ತುಂಬ ಇಷ್ಟ ಆಯ್ತು ಮಾತ್ರ ಎತ್ಕೊಂಡು ನೋಡಿ. ಹಾಗೇನೆ ಏನು ಕೊಡಗಡೆ ಇರ್ತೀಯಾ? ಎಲ್ಲಿ ಎತ್ಕೊಂಡು ಕೊಡ್ತೀವಿ ಸರ್ ಬಂದರೆ ಖಂಡಿತ. ಎಷ್ಟೆಲ್ಲಾಗಿದೆ? 11 ಲಕ್ಷ ಸರ್. ಎಷ್ಟೆಲ್ಲಾಗಿದೆ ಸರ್? ಕಡೆ ಎಲ್ಲ ಇದು ರೇಸ್ಗ ಇಲ್ಲ ಸೋಕಿ ಎತ್ತುಗಳ? ರೈಸ್ಗೇನಿಲ್ಲ. ನೋಡ್ತಿರ್ಬೋದು ಫ್ರೆಂಡ್ಸ್ ಯಾವ ರೀತಿ ಸೌಕಿ ಎತ್ತು ಅಂತ, ಯಾವ ರೀತಿ ಸಾಕಿರಂತ ಮಸ್ತಾಗಿದೆ ಮಾತ್ರ. ಪಟ್ಟಿಯವ್ರು ನಮ್ಮವರು. ನಿಮ್ಮ ಹೆಸರು ಸರ್? ಮನು ಅಂತ. 11 ಲಕ್ಷ ಹೇಳ್ತಿದ್ದಾರೆ. ಯಾರಾದ್ರೂ ಕೂಡ ಬಂದು ತಗೋಬೋದು. ಅಡ್ರೆಸ್ ಹೇಳಿದ್ದೀರಾ? ಅಡ್ರೆಸ್ ಕೆರೆಸಲ್ಲೇ ಇರ್ತವೆ. ಕೆರೆಸಲ್ಲೇ. ಫೋನ್ ನಂಬರ್ ಕೂಡ ಲಾಸ್ಟಲ್ಲಿ ಹಾಕಿರ್ತೀನಿ. ಬೇಕು ಅಂದರೆ ನಂಬರ್ ಕಾಲ್ ಮಾಡಿ ಗೈಸ್. ನೋಡಿ ಕರುಗಳಿದೆ, 4 ಒಂಟಿ ಕರುಗಳು. ಯಾರಿಗಾರು ಬೇಕು ಅಂದರೆ ಇದಕ್ಕೆ ಜೊತೆ ನಿಮ್ಮ ಹತ್ರ ಒಂಟಿ ಇತ್ಕೊಂಡು ಜೊತೆ ಬೇಕು ಅನ್ನೋದಿದ್ರೆ ನೋಡಿ ಇವ್ರು ಕೊಡ್ತಾರೆ. ಸೇಲೇಬಲ್ ಇವೆಲ್ಲ ಸೇಲ್ ಮಾಡುವಂಥದ್ದೇ. ನೋಡಿ ಇಲ್ಲೊಂದು ಮಲಗಿದೆ, ನೋಡಿ ಇಲ್ಲೂ ಒಂದಿದೆ. ಅಡ್ರೆಸ್ ಎಲ್ಲ ಫೋನ್ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಅವ್ರಿಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ಬಂದು ಮೀಟ್ ಮಾಡಿ ಬೇಕಾದ್ರೆ ತೊಗೋಬೋದು. ನೋಡಿ ಕರುಗಳೆಲ್ಲ ಮಸ್ತಾಗಿದೆ ಮಾತ್ರ, ಹಳ್ಳಿ ಕರುಗಳೆಲ್ಲ ನೋಡಿ.